Hello everyone, welcome back to Learn with Maktoum. In the last video of Christ series, we have discussed the structure of C program. Hope you understood that. If you have any doubts, you can post it in the comments. We will discuss that. Okay. In this video, we are going to see the character set and tokens in C program. So let us start the video. Firstly, we will understand what is a character set. So character set ಅಂತಂದ್ರೆ ಏನು? Collection of valid characters that can be used to write a C program. ಈಗ ನೋಡ್ರಿ ನಮ್ದು ಇಂಗ್ಲಿಷ್ ಲ್ಯಾಂಗ್ವೇಜ್ ಐತಪ್ಪ ಅಂತಂದ್ರೆ ಅಲ್ಲಿನೂ ನಾವು ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತೀವಿ ಹೌದಾ? ಏನ್ರಿ ಅಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ ಅಲ್ಲಿ ಹೌದಾ? ಸೇಮ್ ವೇ ಇನ್ ದ ಪ್ರೋಗ್ರಾಮ್ಸ್ ಆಲ್ಸೋ ವಿ ವಿಲ್ ಬಿ ಯೂಸಿಂಗ್ ಸರ್ಟನ್ ಕ್ಯಾರೆಕ್ಟರ್ಸ್. So let us see what are those. ಸೊ ಟೈಪ್ಸ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಸಿ ಅಲ್ಫಾಬೆಟ್ಸ್ ಬರ್ತವ್ರಿ ಇಲ್ಲಿನೂ ಕೂಡ ನಿಮ್ದು ಕ್ಯಾಪಿಟಲ್ ಎ ಟು ಝೆಡ್ ಆಯ್ತು ಸ್ಮಾಲ್ ಎ ಟು ಝೆಡ್ ಸೊ ಅವುಗಳನ್ನ ನಾವು ಯೂಸ್ ಮಾಡ್ತೀವಿ ಇಲ್ಲಿ ಕ್ಯಾರೆಕ್ಟರ್ಸ್ ನ ದೆನ್ ಡಿಜಿಟ್ಸ್ ವಿಲ್ ಆಲ್ಸೋ ಕಮ್ ಯುವರ್ ಫ್ರಮ್ 0 to 9 you will have all the digits. Then special symbols also like exclamation, hashtag, comma, semicolon, space also will be coming, underscore. All all the special characters also we use in the C program. ದೆನ್ ವೈಟ್ ಸ್ಪೇಸ್ ಕ್ಯಾರೆಕ್ಟರ್ ಅಂತಂದ್ರೆ ನಿಮ್ದು ಇಲ್ಲಿ ಸ್ಪೇಸ್ ಆಯ್ತು ಮತ್ತೆ ಟ್ಯಾಬ್ ಆಯ್ತು ಇವೆಲ್ಲ ಮತ್ತೆ ನ್ಯೂ ಲೈನ್ ಕ್ಯಾರೆಕ್ಟರ್ಸ್ ಆಯ್ತು ಇವೆಲ್ಲ ನಿಮ್ದು ವೈಟ್ ಸ್ಪೇಸ್ ಕ್ಯಾರೆಕ್ಟರ್ಸ್ ಅಂತ ನಾವು ಕರಿತೀವ್ರಿ ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾರೆಕ್ಟರ್ಸ್ ವಿಚ್ ವಿ ಯೂಸ್ ಇನ್ ದಿ ಸಿ ಪ್ರೋಗ್ರಾಮ್ ಸೊ ಈ ಒಂದು ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್ ನಾವು ಕ್ಯಾರೆಕ್ಟರ್ ಸೆಟ್ ಅಂತ ಕರಿತೀವಿ ಸೊ ಇಲ್ಲಿ ಹಾಗೆ ಬರ್ದಿದೆ ನೋಡ್ರಿ ಅಲ್ಫಾಬೆಟ್ಸ್ ಇದಾವು ಎ ಟು ಝೆಡ್ ಬೋತ್ ದ ಕೇಸಸ್ ಸೊ ಇದಕ್ಕೆ ನಾವು ಅಪ್ಪರ್ ಕೇಸ್ ಅಂತ ಕರಿತೀವಿ ಹೌದಾ ಇದು ನಿಮ್ದು ಲೋವರ್ ಕೇಸ್ ಲೆಟರ್ಸ್ ಫೈನ್ ದೆನ್ ಡಿಜಿಟ್ಸ್ ಇದಾವು 0 to 9 ದೆನ್ ಸ್ಪೆಷಲ್ ಸಿಂಬಾಲ್ಸ್ ಇದಾವ್ರಿ ದೆನ್ ವೈಟ್ ಸ್ಪೇಸಸ್ ಅಲ್ಲಿ ಸ್ಪೇಸ್ ಟ್ಯಾಬ್ ನ್ಯೂ ಲೈನ್ ಅಂತ ಬರುತ್ತೆ ಓಕೆ ಹೋಪ್ ಯು ಅಂಡರ್ಸ್ಟುಡ್ ದ ಕ್ಯಾರೆಕ್ಟರ್ ಸೆಟ್ ಲೆಟ್ ಅಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಟೋಕನ್ಸ್ ಇನ್ ಸಿ ಪ್ರೋಗ್ರಾಮ್ ಸೊ ಟೋಕನ್ಸ್ ಅಂತಂದ್ರೆ ಏನು ಅ ಟೋಕನ್ ಇಸ್ ಅ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ ಆಫ್ ಅ ಸಿ ಪ್ರೋಗ್ರಾಮ್ that has a meaningful purpose. So let us try to understand with the help of the program. Okay. ಟೋಕನ್ ಅಂತಂದ್ರೆ ಏನ್ರಿ ಒಂದು ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ ಈಗ ನೋಡ್ರಿ ಇದು ಒಂದು ಯೂನಿಟ್ ರೀ ಕೋಡ್ ಒಳಗಡೆ ಹೌದಾ ಇದು ನಮ್ದು ಪ್ರೋಗ್ರಾಮ್ದು ಒಂದು ಸ್ಮಾಲ್ ಯೂನಿಟ್ ಇದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಮೀನಿಂಗ್ ಐತ್ರಿ ಏನ್ ಮೀನಿಂಗ್ ಐತ್ರಿ ಇಲ್ಲಿ ನಾವು ಮಾರ್ಕ್ಸ್ ಅನ್ನೋ ಒಂದು ವೇರಿಯೇಬಲ್ ನ 100 ಗೆ ಅಸೈನ್ ಮಾಡ ಅಂತೇವಿ ಅಂಡ್ ಇಟ್ ಈಸ್ ಇಂಟೀಜರ್ ಅಂತ ಹೇಳ್ತಾ ಇದೆ ಹೌದಾ ಸೊ ಈ ಒಂದು ಯೂನಿಟ್ ಗೆ ನಾವು ಟೋಕನ್ ಅಂತ ಕರಿತೇವೆ ಈ ಒಂದು ಟೋಕನ್ ಅಲ್ಲಿ ಏನೇನು ಬರ್ತವಪ್ಪ ಅಂತಂದ್ರೆ ಇದು ಮಾರ್ಕ್ಸ್ ಅನ್ನೋದು ಒಂದು ಐಡೆಂಟಿಫೈಯರ್ ಹೌದಾ 100 ಅನ್ನೋದು ಒಂದು ಕಾನ್ಸ್ಟಂಟ್ ವ್ಯಾಲ್ಯೂ ಹೌದಾ ಇಂಟ್ ಅನ್ನೋದು ಒಂದು ಏನ್ರಿ ಡೇಟಾ ಟೈಪ್ ಹೌದಾ ಸೊ ಈ ರೀತಿ ಮತ್ತೆ ಈಕ್ವಲ್ಸ್ ಟು ಅನ್ನೋದು ಏನು ಒಂದು ಆಪರೇಟರ್ ರೈಟ್ ಸೊ ಇವೆಲ್ಲ ಏನ್ರಿ ಪಾರ್ಟ್ ಆಫ್ ಯುವರ್ ಪ್ರೋಗ್ರಾಮ್ ರೈಟ್ ಸೊ ಈಚ್ ಅಂಡ್ ಎವ್ರಿಥಿಂಗ್ ಇನ್ ದಿಸ್ ಲೈನ್ ಇಸ್ ಅ ಟೋಕನ್ ಸೊ ಈ ಒಂದು ಲೈನ್ ಅಲ್ಲಿ ಏನೇನ್ ಅದಾವಲ್ರಿ ಎಲ್ಲವೂ ಏನು ಒಂದು ಟೋಕನ್ ಆಗಿ ಆಕ್ಟ್ ಮಾಡ್ತವು ಸೊ ಇಲ್ಲಿ ಅದನ್ನೇ ಬರ್ದಿದೆ ನೋಡ್ರಿ ಸೊ ಇಂಟ್ ಅನ್ನೋದು ಏನ್ರಿ ಕೀವರ್ಡ್ ಮಾರ್ಕ್ಸ್ ಅನ್ನೋದು ಐಡೆಂಟಿಫೈಯರ್ ಈಕ್ವಲ್ಸ್ ಟು ಅನ್ನೋದು ಆಪರೇಟರ್ 100 ಇಸ್ ಅ ಕಾನ್ಸ್ಟಂಟ್ ಸೆಮಿಕೋಲನ್ ಇಸ್ ಅ ಸ್ಪೆಷಲ್ ಸಿಂಬಲ್ ಸೊ ಇವೆಲ್ಲ ಏನ್ರಿ ಟೋಕನ್ಸ್ ಓಕೆ ಸೊ ಟೋಕನ್ ಅಂತಂದ್ರೆ ಸ್ಮಾಲೆಸ್ಟ್ ಇಂಡಿವಿಜುವಲ್ ಯೂನಿಟ್ ಆಫ್ ದ ಸಿ ಪ್ರೋಗ್ರಾಮ್ ಅಂತ ಕರಿತೀವಿ ಅದಕ್ಕೆ ಟೋಕನ್ ಅಂತ ಕರಿತೀವಿ ಸೊ ಇವುಗಳ ಬಗ್ಗೆ ಒಂದೊಂದಾಗಿ ನಾವು ಸ್ವಲ್ಪ ನೋಡ್ಕೊಂತ ಹೋಗೋಣ್ರಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾವು ಇವುಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂತ ಹೋಗೋಣ್ರಿ for now you should just understand what are those things okay keywords ಅಂದ್ರೆ ಏನು identifiers ಅಂದ್ರೆ ಏನು constants ಅಂದ್ರೆ ಏನು strings ಅಂದ್ರೆ ಏನು operators ಅಂದ್ರೆ ಏನು special symbols ಅಂದ್ರೆ ಏನು let us see in brief so first keywords ಅಂತಂದ್ರೆ ಏನ್ರಿ reserved words these are the reserved words which have a predefined meaning ಫಾರ್ ಎಕ್ಸಾಂಪಲ್ ಅಲ್ಲಿ ಹಿಂದಿನ ಪ್ರೋಗ್ರಾಮ್ ಅಲ್ಲಿ ಇಂಟ್ ಅಂತ ಇತ್ತು ಇದಕ್ಕೆ ಏನ್ರಿ ರಿಸರ್ವ್ಡ್ ವರ್ಡ್ ಮತ್ತೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಮೀನಿಂಗ್ ಐತಿ ಏನಪ್ಪಾ ಮೀನಿಂಗ್ ಅಂತಂದ್ರೆ ಇಂಟ್ ಅಂತಂದ್ರೆ ಅದು ಇಂಟೀಜರ್ಸ್ ನ ಡಿನೋಟ್ ಮಾಡ್ತದ ಅದೇ ರೀತಿ ಫ್ಲೋಟ್ ಅಂತ ಬರುತ್ತೆ ಫ್ಲೋಟ್ ಏನ್ ಮಾಡ್ತೈತ್ರಿ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ನ ರಿಪ್ರೆಸೆಂಟ್ ಮಾಡ್ತದ ಸೊ ಅವುಗಳಿಗೆ ಅವುಗಳದೇ ಆಗಿರ್ತಕ್ಕಂಥ ಒಂದು ಸ್ಪೆಸಿಫಿಕ್ ಮೀನಿಂಗ್ ಇದೆ ಅವುಗಳಿಗೆ ನಾವು ರಿಸರ್ವ್ಡ್ ವರ್ಡ್ಸ್ ಅಂತ ಕರಿತೀವಿ ಅವುಗಳನ್ನ ನಾವು ವೇರಿಯೇಬಲ್ಸ್ ನೇಮ್ಗೆ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ ವಿ ಕ್ಯಾನ್ ನಾಟ್ ಯೂಸ್ ದ ಕೀವರ್ಡ್ಸ್ ಆಸ್ ವೇರಿಯೇಬಲ್ ನೇಮ್ಸ್ ಸೊ ವೇರಿಯೇಬಲ್ಸ್ ಒಂದು ಸೆಪರೇಟ್ ವಿಡಿಯೋ ಮಾಡ್ತೇವೆ ನಾವು ಅದರಲ್ಲಿ ಮತ್ತೆ ಈ ಒಂದು ಕಂಡೀಷನ್ ನಾವು ಹೇಳ್ತೇವೆ ಅಲ್ಲಿ ಓಕೆ ಸೊ ಅದು ನಿಮಗೆ ನೆನಪಿರಬೇಕು
Fine, hope you understood. Okay. Now, next is identifiers. So identifiers ಅಂತಂದ್ರೆ ಏನು? Names given to variables, functions or arrays. ನಾವು ಏನೇ program ಅಲ್ಲಿ names ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ int age equals to 18 ಇಲ್ಲಿ age ಆಯ್ತು. ಅಥವಾ ಫಾರ್ ಎಕ್ಸಾಂಪಲ್ int marks equals to 90. ಸೊ ಇಲ್ಲಿ ನಾವು ಏನು ನೇಮ್ಸ್ ಕೂಡ ಅಂತೀವಲ್ರಿ ಇವಕ್ಕೆ ನಾವು ಐಡೆಂಟಿಫೈಯರ್ಸ್ ಅಂತ ಕರಿತೀವಿ. Identifiers is nothing but names given to variables, functions or arrays. ಇವುಗಳನ್ನ ನಾವು ಮುಂದೆ ಕಲಿತೀವಿ. ಸೊ ವೇರಿಯೇಬಲ್ಸ್ ಜಸ್ಟ್ ಐ ಹ್ಯಾವ್ ಗಿವನ್ ದಿ ಎಕ್ಸಾಂಪಲ್. ಸೊ ಯಾವುದೇ ಒಂದು ನೇಮ್ಸ್ ನಾವು ಏನ್ ಕೊಡ್ತೀವಿ ಅವೆಲ್ಲ ಏನ್ರಿ ಐಡೆಂಟಿಫೈಯರ್. ಸೊ ಈ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಮಾರ್ಕ್ಸ್, ಸ್ಯಾಲರಿ, ಡಿಸ್ಪ್ಲೇ ಇವೆಲ್ಲ ಏನ್ರಿ ಐಡೆಂಟಿಫೈಯರ್ಸ್. ನೆಕ್ಸ್ಟ್ ಇಸ್ ಕಾನ್ಸ್ಟಂಟ್ಸ್. ಕಾನ್ಸ್ಟಂಟ್ಸ್ ಅಂದ್ರೆ ಏನ್ರಿ ಫಿಕ್ಸ್ಡ್ ವ್ಯಾಲ್ಯೂಸ್ ದಟ್ ಡು ನಾಟ್ ಚೇಂಜ್ ಡ್ಯೂರಿಂಗ್ ದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಫಾರ್ ಎಕ್ಸಾಂಪಲ್ ನಾನೀಗ a ಈಕ್ವಲ್ಸ್ ಟು 5 ಅಂತ ಬರೆದೆ. ಸೊ ದಿಸ್ ಇಸ್ ವಾಟ್ ಹಿಯರ್ 5 is a constant. It is a fixed value. Okay. ಅದೇ ರೀತಿ ಡಿಫೈನ್ ತಗೊಂಡು ನಾವು ಕಾನ್ಸ್ಟೆಂಟ್ಸ್ ಯಾವ ರೀತಿ ಡಿಫೈನ್ ಮಾಡ್ತೀವಿ? ಹ್ಯಾಶ್ ಟ್ಯಾಗ್ ಡಿಫೈನ್ ಇಂದ ನಾವು ಏನು ಡಿಫೈನ್ ಮಾಡ್ತೀವಿ ಇಲ್ಲಿ ಪೈ ಈಕ್ವಲ್ಸ್ ಟು 3.14 and something. So this is here 3.149 is what your constant and this will not change throughout the program. Okay. So ಅವುಗಳಿಗೆ ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ 100, 15, 3.14 ಇವೆಲ್ಲ ಏನ್ರಿ ನಿಮ್ದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್. ದೆನ್ ನೆಕ್ಸ್ಟ್ ಸ್ಟ್ರಿಂಗ್ಸ್ ಅಂತ ಬರ್ತೈತೆ. ಸ್ಟ್ರಿಂಗ್ಸ್ ಅಂತಂದ್ರೆ ಏನ್ರಿ ಗ್ರೂಪ್ ಆಫ್ ಕ್ಯಾರೆಕ್ಟರ್ ಎನ್ಕ್ಲೋಸ್ಡ್ ವಿತ್ ಇನ್ ಡಬಲ್ ಕೊಟೇಶನ್ ಮಾರ್ಕ್ಸ್. ಸೊ ಸಿ ಪ್ರೋಗ್ರಾಮ್ ಅಲ್ಲಿ ನಾವು ಡಬಲ್ ಕೊಟೇಶನ್ ನೋಡಿ ಏನೇ ಬರೆದ್ರು ಅದನ್ನ ನಾವ್ ಏನಂತ ಕರಿತೀವ್ರಿ ಸ್ಟ್ರಿಂಗ್ ಅಂತ ಕರಿತೀವಿ. ಎಕ್ಸಾಂಪಲ್ ನಿಮ್ದು ಹಲೋ, ಸಿ ಪ್ರೋಗ್ರಾಮಿಂಗ್, ಕ್ರೈಸ್ ಇವೆಲ್ಲ ಎದುರುಗಡೆ ಇದಾವ್ರಿ ಡಬಲ್ ಕೋಟ್ಸ್ ಅಲ್ಲಿ ಅದಾವ. ಹೌದಾ? ಸೊ ಡಬಲ್ ಕೋಟ್ಸ್ ಅಲ್ಲಿ ಏನೇ ಇನ್ಕ್ಲೂಡ್ಸ್ಡ್ ಆದ್ರೂ ಅದನ್ನ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಆಪರೇಟರ್ಸ್. ಆಪರೇಟರ್ಸ್ ಪರ್ಫಾರ್ಮ್ ಆಪರೇಷನ್ಸ್. ಹೌದಾ? ಆಪರೇಟರ್ಸ್ ನಿಮ್ದು ಪ್ಲಸ್, ಮೈನಸ್, ಇಂಟು, ಡಿವೈಡೆಡ್ ಬೈ, ಈಕ್ವಲ್ಸ್ ಇವೆಲ್ಲ ಏನ್ ಮಾಡ್ತಾವ್ರಿ ಆಪರೇಷನ್ಸ್ ಮಾಡ್ತಾವ. ಆಪರೇಟರ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಕಲಿತೀವಿ. ಲೈಕ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಇದಾವ್ರಿ. ಅರಿಥಮೆಟಿಕ್, ರಿಲೇಷನಲ್, ಲಾಜಿಕಲ್ ಈ ರೀತಿ ಬೇರೆ ಬೇರೆ ಆಪರೇಟರ್ಸ್ ಇದಾವೆ. ಅವುಗಳನ್ನ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ನೋಡ್ಕೊಳ್ತಾ ಹೋಗ್ತೇವೆ. Next is special symbols. So special symbols are used to separate the statements and define program structure. So statements separate ಮಾಡ್ಲಿಕ್ಕೆ ಮತ್ತೆ ಪ್ರೋಗ್ರಾಮ್ ಸ್ಟ್ರಕ್ಚರ್ ನ ಡಿಫೈನ್ ಮಾಡ್ಲಿಕ್ಕೆ ನಾವು ಸ್ಪೆಷಲ್ ಸಿಂಬಾಲ್ಸ್ ಯೂಸ್ ಮಾಡ್ತೀವಿ. ಇವೆಲ್ಲ ನೀವು ನೋಡ್ತೀರಿ. ಸೊ ನಿಮ್ದು ಬ್ರೇಸಸ್ ಏನೈತಲ್ರಿ ಇದು ಸೆಪರೇಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫಂಕ್ಷನ್ಸ್ ನ ನಾವು ಬ್ರೇಸಸ್ ಒಳಗಡೆ ಬರಿತೀವ್ರಿ. ಹೌದಾ? ಸೊ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ನ ಇಂಡಿಕೇಟ್ ಮಾಡ್ಲಿಕ್ಕೆ ಬರಿತೀವಿ. ಸೊ ಅದೇ ರೀತಿ ನಾವು ಬೇರೆ ಬೇರೆ ಸಿಂಬಾಲ್ಸ್ ಇದ್ದು ಇವನ್ನೆಲ್ಲ ನೀವು ಮುಂದೆ ಹೋದಂಗೆ ಕರಿತೀರಿ. ಹ್ಯಾಶ್ ಟ್ಯಾಗ್ ಇನ್ಕ್ಲೂಡ್ ಅಂತ ನೋಡಿದ್ರಿ. ಹೌದಾ? ಸೊ ಆಲ್ ದೀಸ್ ಆರ್ ವಾಟ್ ಯುವರ್ ಸ್ಪೆಷಲ್ ಸಿಂಬಾಲ್ಸ್. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನೀವು ನೋಡಬಹುದು ರೈಟ್. ಇದು ಹ್ಯಾಶ್ ಟ್ಯಾಗ್ ಮತ್ತೆ ಇವೆಲ್ಲ ಏನ್ರಿ ನೀವು ಸ್ಪೆಷಲ್ ಸಿಂಬಾಲ್ಸ್. ಹೌದಾ? ದೀಸ್ ಆರ್ ಯುವರ್ ಸ್ಪೆಷಲ್ ಸಿಂಬಾಲ್ಸ್. ದೆನ್ ಇಂಟ್ ಏನೈತಲ್ರಿ ಇದು ನಿಮ್ದು ಕೀವರ್ಡ್. ಹೌದು? ಇದು ಕೂಡ ಕೀವರ್ಡ್ ರೈಟ್. ದೆನ್ ರಿಟರ್ನ್ ಇಸ್ ಆಲ್ಸೋ ಅ ಕೀವರ್ಡ್. ಇದು ನಿಮ್ದು ಮಾರ್ಕ್ಸ್ ಪರ್ಸೆಂಟೇಜ್ ಡಿ ಏನ್ರಿ ಇದು ಸ್ಟ್ರಿಂಗ್ ರೈಟ್. ದಿಸ್ ಮಾರ್ಕ್ಸ್ ಇಸ್ ಐಡೆಂಟಿಫೈಯರ್ ರೈಟ್. ಸೊ ಈ ರೀತಿ ನೀವು ನಿಮಗೆ ಸ್ಮಾಲ್ ಪ್ರೋಗ್ರಾಮ್ ಕೊಟ್ಟು ಅವರು ಐಡೆಂಟಿಫೈ ಮಾಡ್ಲಿಕ್ಕೆ ಹೇಳ್ಬೋದು ಯಾವ್ದಾದ್ರು ಇದರಲ್ಲಿ ಟೋಕನ್ ಐತಾ ಅಂತೇಳಿ. ಐಡೆಂಟಿಫೈ ದ ಟೋಕನ್ ಗಿವನ್ ಇನ್ ದಿಸ್ ಪ್ರೋಗ್ರಾಮ್. ಅಥವಾ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಈ ಒಂದು ಟೋಕನ್ ಯಾವುದು ಅಂತ ಕೇಳ್ಬೋದು. ಕರೆಕ್ಟ್. ಸೊ ಹೋಪ್ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ನಾವ್. ಸೊ ನಾವು ಏನೇನ್ ನೋಡಿದ್ವಿ? ಕೀವರ್ಡ್ಸ್ ನೋಡಿದ್ವಿ. ಕೀವರ್ಡ್ಸ್ ಅಂತಂದ್ರೆ ಏನು? ರಿಸರ್ವ್ಡ್ ವರ್ಡ್ಸ್. ಐಡೆಂಟಿಫೈಯರ್ಸ್ ನೋಡಿದ್ವಿ. ಐಡೆಂಟಿಫೈಯರ್ಸ್ ಅಂತಂದ್ರೆ ನೇಮ್ ಆಫ್ ದ ವೇರಿಯೇಬಲ್, ಫಂಕ್ಷನ್ ಅಥವಾ ಅರೇಸ್ ಅವೆಲ್ಲ ಏನ್ರಿ ಐಡೆಂಟಿಫೈಯರ್ಸ್. ದೆನ್ ಸ್ಟ್ರಿಂಗ್ಸ್. ಸ್ಟ್ರಿಂಗ್ಸ್ ಅಂತಂದ್ರೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ಡ್ ಇನ್ ಡಬಲ್ ಕೋಟ್ಸ್. ಹೌದು? ಅದೇ ರೀತಿ ನಾವು ಸ್ಪೆಷಲ್ ಸಿಂಬಾಲ್ಸ್ ನೋಡಿದ್ವಿ. ಸ್ಪೆಷಲ್ ಸಿಂಬಾಲ್ಸ್ ಅಂತಂದ್ರೆ ಏನ್ರಿ ನಿಮ್ದು ಬ್ಲಾಕ್ ಆಫ್ ಕೋಡ್ ಸ್ಟೇಟ್ಮೆಂಟ್ಸ್ ಸೆಪರೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ನಿಮ್ದು ಬ್ರೇಸಸ್ ಆಯ್ತು ಅವೆಲ್ಲ ಏನ್ರಿ ಸ್ಪೆಷಲ್ ಸಿಂಬಾಲ್ಸ್. Then operators we have. Operators are used to perform the operations, right? Hope you understood all the tokens. Okay, let us see some of the MCQs. Which of the following is not a part of C character set? Alphabets iddu ರೀ, digits iddu, white spaces iddu. Images itta illa. So images is the answer, right? Not a part KR. So images is the answer. A token is the dash unit of C program. It is smallest and meaningful unit of a C program. Which of the following is a keyword in C?
ನೋಡ್ರಿ ಮಾರ್ಕ್ಸ್ ಸ್ಟೂಡೆಂಟ್ ಟೋಟಲ್ ಇವೆಲ್ಲ ಏನ್ರಿ ಇವು ಐಡೆಂಟಿಫೈಯರ್ಸ್ ಹೌದಾ ಇಂಟ್ ಏನು ಕೀವರ್ಡ್ ಓಕೆ ವಿಚ್ ಟೋಕನ್ ರಿಪ್ರೆಸೆಂಟ್ ಅ ಫಿಕ್ಸ್ಡ್ ವ್ಯಾಲ್ಯೂ ಯಾವುದು ರಿಪ್ರೆಸೆಂಟ್ ಮಾಡ್ತೈತ್ರಿ ಕಾನ್ಸ್ಟಂಟ್ ಐಡೆಂಟಿಫೈರ್ ಏನ್ ರಿಪ್ರೆಸೆಂಟ್ ಮಾಡ್ತೈತ್ರಿ ಇಟ್ ರಿಪ್ರೆಸೆಂಟ್ ದ ನೇಮ್ಸ್ ಆಫ್ ವೇರಿಯೇಬಲ್ ಆಪರೇಟರ್ ರಿಪ್ರೆಸೆಂಟ್ಸ್ ದಿ operations right then string is nothing but double sequence of characters enclosed in double quotes which of the following is a string so ನೋಡ್ರಿ string actually ಡಬಲ್ ಕೋಟ್ಸ್ ಒಳಗಡೆ ಇದ್ದಿದ್ದನ್ನ ಸ್ಟ್ರಿಂಗ್ ಅಂತ ಕರಿತೀವಿ ಇದೇನೈತಲ್ರಿ ಇದು ನಿಮ್ದು ಕ್ಯಾರೆಕ್ಟರ್ ಓಕೆ ಸೊ ಕ್ವಶನ್ ಕರೆಕ್ಟ್ ಆಗಿ ನೋಡಿ ಆನ್ಸರ್ ಸೆಲೆಕ್ಟ್ ಮಾಡ್ರಿ ಸ್ಟ್ರಿಂಗ್ ಕೇಳಿದ್ದಾರೆ ಸೊ ಹಲೋ ಇಸ್ ಅ string okay hope you understood the topic today. If you have any doubts, you can post it in the comments. We will discuss. And also, I will be sharing the notes. So you should be able to get it in the description. I will be giving you the Google Drive link there. So you can click on that and you will be able to see the notes. It will be in the PDF format. You will be able to access it. Okay. You can download and revise the topics. Yeah, thank you for watching. And in the next video, we will see in detail about keywords and ಐಡೆಂಟಿಫೈಯರ್ಸ್ ಈ ಒಂದು ವಿಡಿಯೋದಲ್ಲಿ ಬರೀ ನಾವು ಟೋಕನ್ಸ್ ನ ಇನ್ ಜನರಲ್ ಎಲ್ಲ ನೋಡಿದ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಟೋಕನ್ಸ್ ಸ್ವಲ್ಪ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ್ರಿ ಅದರಲ್ಲಿ ಕೀವರ್ಡ್ಸ್ ಮತ್ತೆ ಐಡೆಂಟಿಫೈಯರ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೇನೆ ಓಕೆ ಹೋಪ್ ಯು ಲೈಕ್ ದ ವಿಡಿಯೋ don't forget to subscribe if you are new to my channel and also click on the bell icon to get the future notifications. Thank you.